RSS ಅವರು ಪ್ರಿಯಾಂಕಾ ಖರ್ಗೆ ಅವರ ಮೇಲೆ ಕೇಸ್ ರಿಜಿಸ್ಟರ್ ಮಾಡಬೇಕು ಅಂತ ಹೇಳಿದ್ರೆ ಸಂತೋಷ ಪಡೋದಿದ್ದರೆ ಮೊದಲು ಅವ್ರ ಸಂಘಟನೆಯನ್ನು ರಿಜಿಸ್ಟರ್ ಮಾಡಿಸಿ. ಒಂದು ನೀತಿಗಳು ನಡೆಯೋದಿಲ್ಲ. ಕಾನೂನಿನ ಚೌಕಟ್ಟಿನಲ್ಲಿ ಲಾ ಶುಡ್ ಟೇಕ್ ಇಟ್ಸ್ ಓನ್ ಕೋರ್ಸ್. ನಾವು ಅದನ್ನು ಕೋರ್ಟಲ್ಲಿ ನಾವು ಅದನ್ನು ಯಾವ ರೀತಿ ಪರಿಗಣಿಸಬೇಕು ಆ ಥರ ಮಾಡ್ತೀವಿ. ಟಾರ್ಗೆಟ್ ಏನಾಗೋದಿಲ್ಲ. RSS ಅವರು ಮಹಾತ್ಮ ಗಾಂಧಿನ ಟಾರ್ಗೆಟ್ ಮಾಡಿದ್ದಾರೆ. ಯಾರ್ಯಾರು ಸಂವಿಧಾನವನ್ನು ನಂಬುತ್ತಾರೆ, ಯಾರ್ಯಾರು ತ್ರಿವರ್ಣದಲ್ಲಿ ಗೌರವ ಇಟ್ಟಿದ್ದಾರೆ, ಯಾರ್ಯಾರು ಜಾತ್ಯತೀತ ತತ್ವದ ಬಗ್ಗೆ ಗೌರವ ಇಟ್ಟಿದ್ದಾರೆ ಅವರ ಟಾರ್ಗೆಟ್ ಮಾಡಿದರೆ ಹೊಸದಲ್ಲ. RSS ಅವರು ಯಾವತ್ತೂ ಸಹ ಬ್ರಿಟಿಷರ ವಿರುದ್ಧ ಇದ್ದವ್ರನ್ನ ಟಾರ್ಗೆಟ್ ಮಾಡ್ತಾನೆ ಇದ್ದಾರೆ. ಬ್ರಿಟಿಷರ್ ಪರ ಇದ್ದಾರೆ. ಸರ್, ನಿನ್ನೆ ಚಿಕ್ಕಬಳ್ಳಾಪುರದಲ್ಲಿ ಇನ್ಸಿಡೆಂಟ್ ಆಗಿದೆ. ಪ್ರದೀಪ್ ಈಶ್ವರ್ ಅವರ ಮೇಲೆ ಚಪ್ಪಲಿ ಎಸೆದಾಗಿದೆ. ಸಾರ್ವಜನಿಕ ಜೀವನದಲ್ಲಿ ಈ ಥರ ಹಿಂಸೆಗೆ ಇರ್ತಕ್ಕಂಥದ್ದು ಸರಿಯಲ್ಲ. ಪ್ರದೀಪ್ ಈಶ್ವರ್ ಇರ್ಬೋದು, ಯಾರೇ ಇರ್ಬೋದು, ಪ್ರಜಾಪ್ರಭುತ್ವದಲ್ಲಿ ಎಲ್ಲೂ ಸಹ ಅವರ ಹಕ್ಕಿದೆ. ಈ ಮಟ್ಟಕ್ಕೆ ಹೋಗೋದು ಭಾಳ ತಪ್ಪು. ಮತ್ತೆ ಅವ್ರಿಗೆ ಚಪ್ಪಲಿ ಎಸೆಯೋದೆಲ್ಲ ತಪ್ಪು, ಒಳ್ಳೆಯದಲ್ಲ. ಬಿಡದಿಯ ವಿಚಾರದಲ್ಲಿ ಚಟಾಪಟಿ ಹೇಳಿದ್ದಾರೆ. ಕುಮಾರಸ್ವಾಮಿ ಅವರು ಬರಲೇಬೇಕು. DK ಶಿವಕುಮಾರ್ ಈಗ ಕುಮಾರಸ್ವಾಮಿ ಅವರು ಕೇಂದ್ರ ಸರ್ಕಾರದಲ್ಲಿ ಮಂತ್ರಿ. 2023ರಲ್ಲಿ ಪಾರ್ಲಿಮೆಂಟ್ ಚುನಾವಣೆ ನಡೆಯೋ ಮೊದಲು ಸಾವಿರಾರು ಜನ ರೈತರು ದೆಹಲಿಯ ಗಡಿಯಲ್ಲಿ ಧರಣಿ ಕೂತ್ಕೊಂಡಿದ್ರು. 1 ವರ್ಷ ಧರಣಿ ಕೂತರು. ಒಂದಿನಾನು ಪ್ರಧಾನಮಂತ್ರಿ ಹೋಗಲಿಲ್ಲ. 800 ಜನ ಪ್ರಾಣ ಕಳ್ಕೊಂಡು ಯಾರ ಬಗ್ಗೆನೂ ಕೂಡ ಇವತ್ತಿಗೂ ಸಹ ಯಾವುದೇ ರೀತಿಯ ಸಂತಾನವನ್ನು ಸಹ ಹೇಳಿಲ್ಲ. ಇವರಿಗೆ ಯಾವುದೇ ನೈತಿಕ ಹಕ್ಕಿಲ್ಲ. ನಮ್ಗೆ ಎಲ್ಲಿ ಕರಿಬೇಕು, ಎಲ್ಲಿ ಮಾತಾಡಬೇಕು ಅಂತೇಳಿ ರೈತರ ಬಗ್ಗೆ ಏನಾದರೂ ಚರ್ಚೆ ಆಗೋಗಿದ್ರೆ ಪವಿತ್ರವಾದ ಪ್ರಜಾಪ್ರಭುತ್ವದ ಮಂದಿರ ಇದೆ, ವಿಧಾನಸೌಧ, ಚರ್ಚೆ ಮಾಡೋದು.